ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ನಿಮ್ಮ ಆಸ್ತಿಗಳಲ್ಲಿ ಖಾಸಗಿ ಸ್ವತ್ತಾಗಿದ್ದರೂ ಕೂಡ ಸರ್ಕಾರ 45% ಕೇಳ್ತಾ ಇದೆ. ನಿಮ್ಮ ಆಸ್ತಿಗಳನ್ನು ಸರ್ಕಾರ ಯಾಕೆ ಕೇಳಬೇಕು, ಯಾಕೆ ನಾವು ಕೊಡಬೇಕು, ಇದೇನು ರಿಯಲ್ ಎಸ್ಟೇಟ್ ಮಾಫಿಯಾದ ಇನ್ನೊಂದು ಭಾಗನ? ಈ ರೀತಿಯಾಗಿ ಹಲವಾರು ತಪ್ಪು ತಿಳುವಳಿಕೆಯಿಂದ ಕೂಡಿದಂತಹ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ರಿಂದ ವಕೀಲರಾಗಿ ಇದರ ಬಗ್ಗೆ ನೀವು ಸ್ಪಷ್ಟನೆಯನ್ನು ಕೊಡಿ ಅಂತ ಹೇಳಿ ಕೆಲವು ವೀಕ್ಷಕರು ಕೇಳಿದ್ರಿಂದ ಸರ್ಕಾರ ಈಗಾಗಲೇ ಈ ಒಂದು ರಿಲಿಂಕ್ವಿಶ್ಮೆಂಟ್ ಡೀಡ್ ಎಂಬುವಂತಹ ಒಂದು ಕಾನ್ಸೆಪ್ಟನ್ನು ಮೊದಲಿಂದಲೂ ತಂದಿದೆ. ಇದು ಹಳೇದಿದು. ಉದಾಹರಣೆಗೆ ನೀವು ಯಾವುದಾದ್ರೂ ಒಂದು ಲೇಔಟನ್ನು ಮಾಡಬೇಕು ಅಂತ ಆದರೆ ಅದರಲ್ಲಿ 40-60 ರೇಷಿಯೋ ಅಂತ ಇರುತ್ತೆ. ಅಂದರೆ ಅದರಲ್ಲಿ 60% ಮಾತ್ರ ನೀವು ಸೈಟ್ಗಳಾಗಿ ಕನ್ವರ್ಟ್ ಮಾಡಿ ನೀವು ಅದನ್ನು ಮಾರಾಟವನ್ನು ಮಾಡಬಹುದು. ಇನ್ನು ಉಳಿದ 40% ನೀವು ಆ ಒಂದು ಕಾಮನ್ ಏರಿಯಾ CA ಏರಿಯಾ ಅಂತ ಹೇಳಿ ನೀವು ಬಿಡಬೇಕಾಗುತ್ತೆ. CA ಏರಿಯಾದಲ್ಲಿ ಆ ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿಗಳನ್ನು ಆಕ್ಸೆಸ್ ಮಾಡಲಿಕ್ಕೆ ಬೇಕಾದಂತಹ ರೋಡ್ ಆಗಿರಬಹುದು, ರಸ್ತೆಗಳು, ಮತ್ತು ಚಿಲ್ಡ್ರನ್ ಪ್ಲೇ ಏರಿಯಾ, ವಾಟರ್ ಟ್ಯಾಂಕು, ಪಾರ್ಕು, ಹೀಗೆ ಇನ್ನಿತರ ಅಮ್ಯುನಿಟೀಸ್ಗಳು ಏನಿದೆ ಅದು ಆ 40% ಕೊಡಬೇಕಾಗತ್ತೆ. ಈ 40% ಏನಿದೆ ಇದನ್ನು ನೀವು BMRDA, BDA ಅಥವಾ DTCP, ಬೈಯಪ್ಪ, NPA, MPA ಈ ಥರ ಯಾವುದೇ ಟೌನ್ ಕಂಟ್ರಿ ಪ್ಲಾನಿಂಗ್ ಅಥಾರಿಟಿಯಿಂದ ನೀವು ಪ್ಲಾನ್ ಅಪ್ರೂವಲ್ ಮಾಡಿಸ್ಕೊಂಡಿರ್ತಕ್ಕಂಥ DC ಕನ್ವರ್ಟೆಡ್ ಲೇಔಟ್ಗಳಿಗೆ ಹೋದರೆ ಇದು ಈಗ ಆಲ್ರೆಡಿ ಇದೆ. ಆ 40%ನ್ನು ಆ ಭೂ ಮಾಲೀಕರು ಅಥವಾ ಡೆವಲಪರ್ಸ್ಗಳು, ಓನರ್ಗಳು ಆ ಒಂದು 40%ನ್ನು ಸರ್ಕಾರಕ್ಕೆ ರಿಲಿಂಕ್ವಿಶ್ಮೆಂಟ್ ಡೀಡ್ ಅಂತ ಮಾಡಿಕೊಡ್ಲೇಬೇಕು. ಆಲ್ರೆಡಿ ಕೊಡ್ತಾ ಇದ್ದಾರೆ ಕೂಡ. ಇದನ್ನು ಕನ್ನಡದಲ್ಲಿ ಪರಿತ್ಯಜನಾ ಪತ್ರ ಅಂತ ಹೇಳಿ ಕರೀತಾರೆ. ಆದ್ದರಿಂದ ಇದು ಹೊಸ ಕಾನ್ಸೆಪ್ಟ್ ಏನಲ್ಲ. ಇದು ಈಗ ಆಲ್ರೆಡಿ 60-40 ರೇಷಿಯೋದಲ್ಲಿ ಇದಿದೆ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ನಗರ ಅಥವಾ ಬಡಾವಣೆಗಳು ಒಂದು ಸುಸಜ್ಜಿತವಾಗಿ ಒಂದು ವ್ಯವಸ್ಥೆ ಪೂರ್ಣವಾಗಿ ಆಗಲಿ, ಅಲ್ಲಿ ಒಳ್ಳೆಯ ರಸ್ತೆಗಳು, ಪಾರ್ಕು, ಒಂದು ದೇವಸ್ಥಾನ, ಒಂದು ವಾಟರ್ ಟ್ಯಾಂಕು, ಚಿಲ್ಡ್ರನ್ ಪ್ಲೇ ಏರಿಯಾ, ಈ ರೀತಿಯಾಗಿ ಹಲವಾರು ಸೌಕರ್ಯಗಳನ್ನು ಹೊಂದಿರಲಿ ಅಂತ ಒಂದು. ಎರಡನೆಯದು, ಈ ಒಂದು 40% ಸರ್ಕಾರಕ್ಕೆ ಕೊಟ್ಟು ಬಿಟ್ಟಾಗ ಅಕಸ್ಮಾತ್ ಏನಾದರೂ ಡೆವಲಪರ್ಸ್ಗಳು, ಬಿಲ್ಡರ್ಸ್ಗಳು, ಓನರ್ಗಳು ಡೆವಲಪ್ಮೆಂಟ್ಗಳನ್ನು ಮಾಡದೆ ಎಲ್ಲಾದರೂ ಹೋಗಿಬಿಟ್ರೆ ಸಾರ್ವಜನಿಕರಿಂದ ದುಡ್ಡನ್ನು ತಗೊಂಡು, ಆಗ ಆ ಒಂದು ಕಾಮನ್ ಏರಿಯಾಗಳನ್ನು ಬಳಕೆ ಮಾಡಿಕೊಂಡು ಅದರಲ್ಲಿ ಒಂದಷ್ಟು ಭಾಗನ ಮಾರಾಟ ಮಾಡಿ ಸರ್ಕಾರ ಏನೋ ಒಂದು ಅನ್ಯಾಯ ಆದವರಿಗೆ ನ್ಯಾಯವನ್ನು ಕೊಡಿಸುವ ಸಲುವಾಗಿ ಅಥವಾ ಸೌಕರ್ಯಗಳನ್ನು ಕೊಡುವಂತಹ ಒಂದು ಕಾನ್ಸೆಪ್ಟ್ ಪರಿಕಲ್ಪನೆಯಿಂದ ಇದನ್ನು ಮಾಡಲಾಗಿದೆ. ಇದು ಆಲ್ರೆಡಿ ವೆಲ್ ಎಕ್ಸಿಸ್ಟೆಡ್ ಕಾನೂನು ಆಗಿದೆ, ಇದು ಹೊಸದಲ್ಲ ಅನ್ನೋದನ್ನು ಸ್ಪಷ್ಟನೆಯಿಂದ ಹೇಳ್ತಾ ಇದ್ದೀನಿ. ಇನ್ನು ಸರ್ಕಾರ ಈಗ ಏನನ್ನ ಹೇಳ್ತಾ ಇದೆ, ಇದು ಆಲ್ರೆಡಿ ಕಾನೂನು ಆಗ್ಬಿಟ್ಟಿದೆಯಾ ಅಂತ ಹೇಳಿದ್ರೆ ಇನ್ನು ಕಾನೂನು ಆಗಿಲ್ಲ. ಯಾರೂ ಕೂಡ ಸರ್ಕಾರ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅಥವಾ ನಿಮ್ಮ ಆಸ್ತಿಗಳಲ್ಲಿ 45% ಕಿತ್ಕೊಳ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ಬೇಡಿ. ಸರ್ಕಾರದ ಒಂದು ಪ್ರಪೋಸಲ್ ಏನಿದೆ ಅಂತ ಹೇಳಿದ್ರೆ, ಈಗಾಗಲೇ ನಾನು ಹೇಳಿದ ಹಾಗೆ ಉತ್ತಮ ಬಡಾವಣೆಗಳಾಗಬೇಕು ಅಂತ. ಈಗ ಯಾರಾದ್ರೂ ಕೂಡ ಉದಾಹರಣೆಗೆ 2,000 ಸ್ಕ್ವೇರ್ ಮೀಟರ್ ಅಂದರೆ ಉದಾಹರಣೆಗೆ ಒಂದು ಅಂದಾಜು ಒಂದು 20,000 ಸ್ಕ್ವೇರ್ ಫೀಟ್ ಮೇಲೆ ಒಂದು ಅರ್ಧ ಎಕರೆ ಅಂತ ತಿಳ್ಕೊಳ್ಳಿ. ಈ ಅರ್ಧ ಎಕರೆ ಇರುವಂತಹ ಖಾಸಗಿ ಸ್ವತ್ತು ಏನಾದರೂ ಪಾರ್ಟಿಷನ್ಗಳನ್ನು ಮಾಡಿಕೊಂಡು, ಭಾಗವನ್ನು ಮಾಡಿಕೊಂಡು, ವಿಭಜನೆಯನ್ನು ಮಾಡಿಕೊಂಡು, ಅಥವಾ ಅದರಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು, ಲೇಔಟ್ ಸೈಟ್ಗಳಾಗಿ ಮಾಡಬೇಕು ಅಂತಾದರೆ ಈಗಾಗಲೇ ನಾನು ಹೇಳಿದ ಹಾಗೆ ಆ ಕಾಮನ್ ಏರಿಯಾಸ್ಗಳನ್ನು ರಿಲಿಂಕ್ವಿಶ್ಮೆಂಟ್ ಮಾಡಿ ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳ್ತಾ ಇದೆಯೇ ಹೊರತು ಬೇರೆ ಇನ್ನೇನೂ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ಸರ್ಕಾರ ಇದನ್ನು ಪ್ರಪೋಸಲ್ ಆಗಿ ಇಟ್ಟಿದೆ ಮತ್ತು ಇದರ ಬಗ್ಗೆ ಇನ್ನೂ ಚಿಂತನ ಮಂಥನಗಳು ನಡೆಯಬೇಕಾಗಿದೆ. ಅದಕ್ಕೆ ಸೂಕ್ತವಾದಂತಹ ಮಾರ್ಗಸೂಚಿಗಳನ್ನು ರಚಿಸಬೇಕಾಗಿದೆ. ಹಾಗೂ ಇದು ಸಾರ್ವಜನಿಕರಿಂದ ಅಭಿಪ್ರಾಯವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಇನ್ನು ಇದೆ. ಆದ್ದರಿಂದ ಈಗಾಗಲೇ ಇದಕ್ಕೆ ತಪ್ಪು ಕಲ್ಪನೆಗಳನ್ನು ಅಥವಾ ರೆಕ್ಕೆ ಪುಕ್ಕಗಳನ್ನು ಕೊಡುವುದು ಬೇಡ. ಆದ್ದರಿಂದ ಇಲ್ಲಿ ಉದಾಹರಣೆಗೆ ಒಂದು ರಸ್ತೆ ಇದೆ ಅಂತ ಇಟ್ಕೊಳ್ಳೋಣ, ಒಂದು 100 ಫೀಟ್ ರೋಡ್. ಆ ರೋಡಿಗೆ 20,000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಇದ್ದರೆ
ಅದನ್ನು ಇಬ್ಬರು ಡಿವೈಡ್ ಮಾಡ್ಕೋತೀನಿ ಅಂದರೆ 200 ಅಡಿ ಇದ್ದಾಗ 100 ಅಡಿ ಡಿವೈಡ್ ಮಾಡಿಕೊಂಡ್ರೆ ರಸ್ತೆ ಈಗ ಆಲ್ರೆಡಿ ಇರುತ್ತೆ, ಅಲ್ಲಿ ಸರ್ಕಾರಕ್ಕೆ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ಅದನ್ನು 6 ಭಾಗ ಮಾಡ್ಕೊಳ್ತೀನಿ ಅಂದಾಗ ಆ ಸೈಟಿನ ಒಳಗಡೆನೆ 6 ಭಾಗ ಮಾಡಬೇಕಾಗತ್ತೆ. ಆಗ ಆ ಇಂಟರ್ನಲ್ಲಿ ರೋಡ್ಗಳನ್ನು ಕೊಡಬೇಕಾಗತ್ತೆ ಟು ಆಕ್ಸೆಸ್ ದಿ ಪರ್ಟಿಕ್ಯುಲರ್ ಪೀಸ್ ಆಫ್ ಸೈಟ್. ಸೊ ಆಗ ಆ ರೋಡ್ಗಳನ್ನು ಮಾಡ್ಕೋಬೇಕಾಗತ್ತೆ. ಅದಕ್ಕೊಂದು ಏನೋ ಕಸವನ್ನು ಹಾಕಲಿಕ್ಕೆ ಗಾರ್ಬೇಜು ಪ್ಲ್ಯಾಂಟು ಅಥವಾ ಪಾರ್ಕು ಅಥವಾ ಇನ್ನೇನು ಸಿವಿಕ್ ಎಮ್ಯುನಿಟೀಸ್ ಏರಿಯಾ ಅಥವಾ ಕಾಮನ್ ಏರಿಯಾ ಅಂತ ಹೇಳಿ ಮಾಡಬೇಕಾಗತ್ತೆ. ಅಂತಹ ಸಂದರ್ಭಗಳಲ್ಲಿ ಆ ಒಂದು ಉದ್ದೇಶ ಏನು, ಅಲ್ಲಿ ಏನನ್ನು ಮಾಡಲಾಗ್ತಾ ಇದೆ, ಆ ಭೂಮಿಯನ್ನು ಹೇಗೆ ಇವರು ಭಾಗ ಮಾಡ್ಕೊಳ್ತಾ ಇದ್ದಾರೆ, ಹೇಗೆ ಹರಿದು ಹಂಚ್ಕೊಳ್ತಾ ಇದ್ದಾರೆ, ಮತ್ತು ಅದನ್ನು ಹಂಚ್ಕೊಂಡ ಮೇಲೆ ಇವರು ಒಂದು ಸುವ್ಯವಸ್ಥಿತವಾಗಿ ಸುಸಜ್ಜಿತವಾದಂತಹ ಡೆವಲಪ್ಮೆಂಟ್ಗಳನ್ನು ಮಾಡಿಕೊಳ್ಬೇಕಾದ್ರೆ ಏನು ಕಂಡೀಷನ್ ಇರಬೇಕು, ಇದನ್ನು ಸರ್ಕಾರ ಸರಿಯಾದ ರೀತಿಯಲ್ಲಿ ರಚನೆ ಮಾಡಿ ಹೇಳಬೇಕು. ಆದ್ದರಿಂದ ಇದು ಆಗುವವರೆಗೂ, ಫೈನಲ್ ಆಗುವವರೆಗೂ ಕೂಡ ಇದನ್ನು ಆಗೋಗ್ಬಿಡ್ತು, ಸರ್ಕಾರ ಹಂಗೆ ಮಾಡ್ತಾ ಇದೆ ಹಿಂಗೆ ಮಾಡ್ತಾ ಇದೆ ಅಂತ ಹೇಳಿ ಸುಮ್ಮನೆ ಲೆಕ್ಕ ಪುಕ್ಕ ಗೊತ್ತಿಲ್ಲದೆ ಅಥವಾ ಕಾನೂನು ಗೊತ್ತಿಲ್ಲದೆ ಸಾರ್ವಜನಿಕರಿಗೆ ತಪ್ಪು ಮಾಹಿತಿಗಳನ್ನು ಕೊಡುವುದು ತಪ್ಪು. ಆದ್ದರಿಂದ ನುರಿತ ವಕೀಲರ ಅಭಿಪ್ರಾಯಗಳನ್ನ ತಗೋಬೇಕು, ಸರ್ಕಾರದ ಪ್ರಸ್ತಾವನೆ ಏನಿದೆ ಅನ್ನೋದನ್ನು ತಿಳ್ಕೊಳ್ಬೇಕು, ಹಾಗೂ ಮತ್ತೆ ಇದು ಸಾರ್ವಜನಿಕರು ಅಭಿಪ್ರಾಯವನ್ನು ಸರಿಯಾಗಿ ಕೊಡಬೇಕಾಗತ್ತೆ. ಅಂಥದ್ರಲ್ಲಿ ಈಗ ನಾನು ಹೇಳಿದ ಹಾಗೆ ರಸ್ತೆ ಇದೆಯಾ ಈಗ ಆಲ್ರೆಡಿ, ಅಥವಾ ಎಷ್ಟು ಭಾಗ ಮಾಡ್ಕೋಬೇಕು, ಭಾಗ ಮಾಡ್ಕೊಂಡಾದ್ಮೇಲೆ ಅವರು ಕಾಮನ್ ಏರಿಯಾಗಳು ಎಷ್ಟು ಬೇಕಾಗುತ್ತೆ, ಯಾವ್ಯಾವುದಕ್ಕೆ ಜಾಗ ಬಿಡಬೇಕಾಗತ್ತೆ, ಇದನ್ನೆಲ್ಲ ಒಂದು ಪ್ಲ್ಯಾನ್ ಥರ ಮಾಡಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಸುವ್ಯವಸ್ಥಿತ ಸುಸಜ್ಜಿತವಾದಂತಹ ಒಂದು ಬಡಾವಣೆ ಆಗುತ್ತೆ ಅನ್ನೋದು ಇದರ ಹಿಂದೆ ಇರುವಂತಹ ಒಂದು ಕಲ್ಪನೆಯೇ ಹೊರತು ನಿಮಗೆ ಭಾಗ ಆದಂತಹ ಆಸ್ತಿನಲ್ಲಿ ನಮಗೆ ಕೊಟ್ಟುಬಿಡಿ ಅಂತ ಅಲ್ಲ. ಕಾಮನ್ ಏರಿಯಾಗಳನ್ನು ಸರ್ಕಾರಕ್ಕೆ ನೀವು ಬಿಟ್ಕೊಡಬೇಕು, ರಿಲಿಂಕ್ವಿಶ್ಮೆಂಟ್ ಮಾಡಬೇಕು, ಪರಿತ್ಯಜನಾ ಪತ್ರವನ್ನು ಮಾಡಿಕೊಡಬೇಕು ಅನ್ನೋದು ಇದರ ಹಿಂದಿನ ಉದ್ದೇಶ ಆಗಿದೆ ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ. ಸೊ ಇದು ಸಾರ್ವಜನಿಕರು ಕೂಡ ಇದಕ್ಕೆ ತಮ್ಮ ತಕರಾರುಗಳನ್ನು ಅರ್ಜಿಗಳನ್ನು ನೀವು ಹಾಕಿ, ಸರ್ಕಾರ ಆ ರೀತಿಯಾಗಿ ಏಕಾಏಕಿ ತರ್ಕವಿಲ್ಲದೆ ವಿವೇಚನೆಯೇ ಇಲ್ಲದೆ ಖಾಸಗಿ ಸ್ವತ್ತನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಅದು ಕಾನೂನು ಬಾಹಿರ ಆಗುತ್ತೆ ಎಂಬುವಂತಹ ಒಂದು ಸಮಾಧಾನವನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಇದು ಫೈನಲ್ ಆದಮೇಲೆ ಮತ್ತೊಮ್ಮೆ ಇದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೇನೆ. ಈಗ ಬಹಳ ಜನರು ಕೇಳಿದ್ರಿಂದ ಇಮಿಡಿಯೇಟ್ ಆಗಿ ಮಾಡಿ ಇದು ಹೀಗೆ ಆಗ್ತಾ ಇದ್ದೇನೆ, ಇದನ್ನು ಪೂರ್ತಿ ವಿಡಿಯೋವನ್ನು ನೋಡಿ ಸಮಾಧಾನವನ್ನು ಪಡ್ಕೊಳ್ಳಿ. ಮತ್ತು ನಿಮ್ಮ ಇನ್ನೇನಾದ್ರು ತಕರಾರುಗಳಿದ್ದರೆ ಅಥವಾ ಪ್ರಶ್ನೆಗಳಿದ್ದಿದ್ದೆ ಆದಲ್ಲಿ ಅಥವಾ ಕಾಮೆಂಟ್ಗಳಿದ್ದರೆ ಖಂಡಿತವಾಗಿಯೂ ಕಾಮೆಂಟ್ ಮಾಡಿ. ಮತ್ತು ಇಷ್ಟ ಆಗಿದೆ ಆದಲ್ಲಿ ಈ ವಿಚಾರ ಲೈಕ್ ಮಾಡಿ, ಇತರರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಇದು ವಿಚಾರ ಎಲ್ಲರಿಗೂ ತಿಳಿಬೇಕು. ಪಾಪ ನಾವು ಆಸ್ತಿ ಕಳ್ಕೊಂಡ್ಬಿಡ್ತೀವ ಅನ್ನೋದು ಭಯದಲ್ಲಿ ಅವರಿದ್ದಾರೆ. ಆದ್ದರಿಂದ ಯಾಕೆಂದರೆ ಈಗ ಭಾಗ ಮಾಡ್ಕೊಂಬಿಟ್ಟು ಸುಮ್ಮನೆ ಇರೋದು 10,000 ಸ್ಕ್ವೇರ್ ಫೀಟ್ ಇದ್ದರೆ ಅದನ್ನು 20 ಜನ ಭಾಗ ಮಾಡ್ಕೊಳ್ತೀನಿ ಅನ್ನೋದು, ಅದೇನೋ ಚಿಕ್ಕ ಸೈಟ್ಗಳು ಮಾಡಿಬಿಡೋದು, ಅದು ಮಾಡಿದಾಗ ಆ ಸುಸಜ್ಜಿತ ಬಡಾವಣೆಗಳು ಆಗೋದಿಲ್ಲ. ಆದ್ದರಿಂದ ಇದರ ಉದ್ದೇಶ ಏನಿದೆ, ಯಾವಾಗ ಯಾವ ಸಂದರ್ಭದಲ್ಲಿ ಮಾತ್ರ ಮಾಡ್ಕೋಬೇಕು, ಕಾಮನ್ ಏರಿಯಾನ ಮಾತ್ರ ಕೇಳಬೇಕು. ಸೊ ಆ ಕಾಮನ್ ಏರಿಯಾ ರಿಲಿಂಕ್ವಿಶ್ಮೆಂಟ್ ಮಾಡಿಕೊಂಡಾಗ ಇವ್ರುಗಳು ಯಾವ ರೀತಿಯಾಗಿ ಮಾಲೀಕರುಗಳು ನಡ್ಕೊಳ್ಬೇಕು, ಈ ನಿಯಮ ನಿಬಂಧನೆಗಳನ್ನು ಸರಿಯಾದ ಸೂಕ್ತ ರೀತಿಯಲ್ಲಿ ಮಾಡಲಿ ಅಂತ ಹೇಳಿ ಸಾರ್ವಜನಿಕರು ಕೂಡ ತಮ್ಮ ಅಹವಾಲುಗಳನ್ನು ಮತ್ತು ತಕರಾರುಗಳನ್ನು, ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳಿ ಸಮಯ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನೀವು ಅದನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದೆ ಹಾಗೆ ಲೈಕು, ಶೇರು, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.